ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದೆ ಅನ್ನುವಂಥದ್ದನ್ನ ಇನ್ನ ನಟ ದರ್ಶನ್ ಕೆರಿಯರ್ಗೂ ಕೂಡ ದೊಡ್ಡ ಹೊಡೆತ ಇದು. 1 ವರ್ಷ ಜೈಲಿನಲ್ಲೇ ನಟ ದರ್ಶನ್ ಮತ್ತೆ ಕಂಟಿನ್ಯೂ ಆಗಬೇಕಾಗಿರುವಂಥದ್ದು. ಮಧ್ಯಂತರ ಬೇಲ್ಗೂ ಅವಕಾಶ ಇಲ್ಲ ಸದ್ಯಕ್ಕೆ. ಅಕಸ್ಮಾತ್ ಆ ರೀತಿಯಾಗಿ ಏನಾದರೂ ಜಾಮೀನು ಸಿಗಲೇಬೇಕು ಅನ್ನುವಂಥದ್ದಿದ್ರೆ, ಸೀರಿಯಸ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೆ ಮಾತ್ರ ಚಾನ್ಸಸ್ ಇರಬಹುದೇನೋ ಬಿಟ್ರೆ ಯಾವುದೇ ಕಾರಣಕ್ಕೂ ಇನ್ನೊಂದು ವರ್ಷ ಮಾತ್ರ ಹೊರಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ದರ್ಶನ್ ಸಿನಿ ಕೆರಿಯರ್ಗೆ ಭಾರಿ ಹಿನ್ನಡೆ ಇದು. ಕಳೆದ ಬಾರಿ ಬೇಲ್ ಮೇಲೆ ಬಂದು ಡೆವಿಲ್ ಶೂಟಿಂಗ್ ಅನ್ನ ಮುಗಿಸ್ಕೊಟ್ಟಿದ್ರು. ಅದಾದ್ಮೇಲೆ ಬೇಲ್ ಕ್ಯಾನ್ಸಲ್ ಆಗಿತ್ತು, ಮತ್ತೆ ಜೈಲಿಗೆ ಹೋದ್ರು. ಕಳೆದ ಆಗಸ್ಟ್ನಲ್ಲಿ ಜೈಲಿನಲ್ಲಿ ಇದ್ದಾಗ ರಿಲೀಸ್ ಆಗಿದ್ದಂಥ ಡೆವಿಲ್ ಅದಾದ ಬಳಿಕ ಯಾವುದೇ ಚಿತ್ರಗಳಲ್ಲಿ ಚಿತ್ರೀಕರಣಕ್ಕೂ ಭಾಗಿಯಾಗಲಿಕ್ಕೂ ಆಗಲಿಲ್ಲ, ಯಾಕೆಂದ್ರೆ ಜೈಲಿಗೆ ಹೋದ್ರು. 1 ವರ್ಷ ವಿಚಾರಣೆ ಬಳಿಕ ತೀರ್ಪು ಪ್ರಕಟ ಆಗುತ್ತೆ. ಖುಲಾಸೆ ಆದ್ರೆ ಓಕೆ, ಶಿಕ್ಷೆ ಆದ್ರೆ ಮತ್ತೆ ಜೈಲೇ ಗತಿ. ಶಿಕ್ಷೆ ಆದ್ರೆ ಬೇಲ್ಗೆ ಮತ್ತೆ ಅರ್ಜಿ ಹಾಕಬೇಕು. ಅದಾದ್ಮೇಲೆ ಆ ಒಂದು ಶಿಕ್ಷೆಯನ್ನ ಪ್ರಶ್ನೆ ಮಾಡಬೇಕಾಗಿದೆ. ಅದಾದ್ಮೇಲೆ ಇನ್ನೂ ಸಾಕಷ್ಟು ಹೋರಾಟ ಇರುವಂಥದ್ದು. ಸೊ ಹೀಗಾಗಿ ದರ್ಶನ್ ಈಗ ಆಲ್ರೆಡಿ ಜೈಲಿನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕುಂದೋಗಿದೆ. ಒಂದ್ ವೇಳೆ ಖುಲಾಸೆ ಆದ್ರೆ 6 ತಿಂಗಳು ರೆಸ್ಟ್ಗೂ ಕೂಡ ಬೇಕಾಗುತ್ತೆ ಅವಕಾಶ. ದೈಹಿಕವಾಗಿ ಮಾನಸಿಕವಾಗಿ ಸಿನಿಮಾಗೆ ರೆಡಿ ಆಗ್ಲಿಕ್ಕೆ ಸದ್ಯಕ್ಕೆ 2-3 ವರ್ಷ ಸಿನಿಮಾದಿಂದ ದರ್ಶನ್ ದೂರನೇ ಆದಂತಾಗುತ್ತೆ. ಈಗ 1 ವರ್ಷ ಅಂತೂ ಬೇಲ್ ಸಿಗಲ್ಲ. ಅಕಸ್ಮಾತ್ ಅದಾದ್ಮೇಲೆ ಸಿಕ್ಕಿದ್ರು ಕೂಡ, 1 ವರ್ಷ ಆದ ಬಳಿಕ ಸಿಕ್ಕಿದ್ರು ಕೂಡ ಅವ್ರು ಮುಗಿತಿದ್ದ ಹಾಗೆ, ಅಂದ್ರೆ ಬೇಲ್ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಸಿನಿ ಕೆರಿಯರ್ ಅನ್ನ ಆರಂಭ ಮಾಡ್ಲಿಕ್ಕೂ ಆಗೋದಿಲ್ಲ. ಮಾನಸಿಕವಾಗಿ ರೆಡಿ ಆಗ್ಬೇಕಾಗತ್ತೆ, ದೈಹಿಕವಾಗಿ ರೆಡಿ ಆಗ್ಬೇಕಾಗತ್ತೆ, ಅದಕ್ಕೂ ಟೈಮ್ ಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಸಿನಿಮಾ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಿಜಕ್ಕೂ ದೊಡ್ಡ ಶಾಕಿಂಗ್ ನ್ಯೂಸ್ ದರ್ಶನ್ ಅಭಿಮಾನಿಗಳಿಗೆ, ಹಾಗೆ ದರ್ಶನ್ಗೂ ಕೂಡ. ಯಾಕಂದ್ರೆ ಇನ್ನೂ 1 ವರ್ಷ ಅವ್ರು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಈಗ ಕ್ಲಾರಿಟಿ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಂತ ಹಿನ್ನೆಲೆಯಲ್ಲಿ ಹೊರಗಡೆ ಬರಬಹುದೇನೋ ಅನ್ನುವಂಥ ನಿರೀಕ್ಷೆ ಒಂದು ದೊಡ್ಡ ಮಟ್ಟದಲ್ಲಿತ್ತು, ಬೆಟ್ಟದಷ್ಟಿತ್ತು ಅವರ ಅಭಿಮಾನಿಗಳಿಗೂ ಹಾಗೆ ದರ್ಶನ್ಗೆ. ಈಗ 1 ವರ್ಷ ಹೊರಗಡೆ ಬರೋದಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅವರ ಸಿನಿ ಕೆರಿಯರ್ನಲ್ಲಿ ಅತಿ ದೊಡ್ಡ ಬ್ರೇಕ್ ಅಂತ ಕಾಣಿಸುತ್ತೆ. ಇದು ಯಾವ ರೀತಿಯಾಗಿ ಹಿನ್ನಡೆ ಆದಂತ ಆಗ್ತಾ ಇದೆ ಈಗ ಅಂತ? ಎಸ್, ಪೃಥ್ವಿರಾಜ್ ಏನು ಜೂನ್ನಲ್ಲೋ ಅಥವಾ ಮೇನಲ್ಲೋ ಬರ್ಬೋದು ದರ್ಶನ್ ಅಂತ ಆಪ್ತ ಬಳಗ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಹಾಗೆ ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ನಿರೀಕ್ಷೆನೇ ಇಟ್ಕೊಂಡಿದ್ರು. ಕೆಲವೊಮ್ಮೆ ಕೆಲವರು ಜ್ಯೋತಿಷಿಗಳು ಕೂಡ ಜೂನ್ ಒಳಗಡೆ ದರ್ಶನ್ ಬರ್ತಾರೆ ಅಂತಲೇ ಹೇಳ್ತಾ ಇದ್ರು. ಹೀಗಾಗಿ ದರ್ಶನ್ ಅವರು ಆಚೆ ಬಂದೇ ಬರ್ತಾರೆ. ಸುಪ್ರೀಂಗೆ ಹೋಗಿರೋದ್ರಿಂದ ಅಲ್ಲಿ ಅವ್ರಿಗೆ ಬೇಲ್ ಸಿಗ್ಬೋದು, ಒಂದಷ್ಟು ಕಾರಣಗಳನ್ನು ನೀಡಿ ಅವರು ಬೇಲ್ ತಗೋಬೋದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದರು. ಆದರೆ ಇಂದು ಸುಪ್ರೀಂನಿಂದ ಒಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಕಂಡ ದೇವರಿಗೆ ಕೈ ಮುಗಿತಾ ಇದ್ರು, ಹಣ್ಣು ಕಾಯಿ ಹೊಡಿತಾ ಇದ್ರು. ಅವರ ಆಸೆ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಏನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಕಾಮಾಖ್ಯೆಯನ್ನು ಪ್ರತಿ ಅಮಾವಾಸ್ಯೆಗೊಂದ್ಸರಿ ಕಾಮಾಖ್ಯ ದೇವತೆಯನ್ನು ದರ್ಶನ ಮಾಡ್ತಾ ಇದ್ರು, ಹರಕೆ ಕಟ್ಕೊಂಡಿದ್ರು, ಸಾಕಷ್ಟು ಏನು ಕೇಳ್ಕೊಳ್ತಾ ಇದ್ರು ತಮ್ಮ ಪತಿ ಆಚೆ ಬರುವಂತಾಗಲಿ ಆದಷ್ಟು ಬೇಗ ಅಂತ. ಅದೆಲ್ಲವೂ ಕೂಡ ಈಗ ನಿರಾಸೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಅವರು ಜೈಲಲ್ಲಿರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ದರ್ಶನ್ ಅವ್ರದ್ದು ಒಂದು ಕಟ್ಟುನಿಟ್ಟಿನ ಪಾಲಿಸಿ ಇತ್ತು, ವರ್ಷಕ್ಕೆ 2 ಸಿನಿಮಾ ಕೊಡಬೇಕು. ಆ ಸಿನಿಮಾಗಳ ಮೂಲಕ ಇಂಡಸ್ಟ್ರಿಗೆ ಒಂದಷ್ಟು ಹೆಲ್ಪ್ ಆಗುತ್ತೆ, ಒಂದಷ್ಟು ಕೆಲಸ ಸಿಗುತ್ತೆ ಕಾರ್ಮಿಕರಿಗೆ ಆಗಿರ್ಬೋದು, ಕಲಾವಿದರಿಗಾಗಿರ್ಬೋದು ಅಂದ್ಬಿಟ್ಟು ಒಂದಷ್ಟು ಕಟ್ಟುನಿಟ್ಟನ್ನ ಇಟ್ಕೊಂಡಿದ್ರು. ಪ್ಯಾನ್ ಇಂಡಿಯಾ ಕಾಲದಲ್ಲೂ ಕೂಡ ಪ್ರತಿ ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕಾಟೇರ ಆಗಿರ್ಬೋದು, ಕ್ರಾಂತಿ ಆಗಿರ್ಬೋದು, ಒಂದೇ ವರ್ಷ ಸಿನಿಮಾ ರಿಲೀಸ್ ಆಗಿದ್ವು. ಆದರೆ ಡೆವಿಲ್ ಸಿನಿಮಾ ಶೂಟಿಂಗ್ ಟೈಮ್ನಲ್ಲೇ ಅವರ ಅರೆಸ್ಟ್ ಆದಮೇಲೆ ಮತ್ತೆ ಅವರ ಕರಿಯರ್ ಒಂದು ರೀತಿ ಪತ್ನಕ್ಕೆ ಇಳಿದು ಅಂತ ಹೇಳ್ಬೋದು. ಯಾಕಂದರೆ ಡೆವಿಲ್ ಸಿನಿಮಾ ಅವರು ಡೆವಿಲ್ ಸಿನಿಮಾ ರಿಲೀಸ್ ಆದಾಗ ಮತ್ತೆ ಅವರು ಜಾಮೀನು ಕ್ಯಾನ್ಸಲ್ ಆಗಿ ಬೇಲ್ನಲ್ಲಿ ಇರಬೇಕಾಯಿತು. ಆ ಸಮಯದಲ್ಲೇ ಸಿನಿಮಾ ರಿಲೀಸ್ ಆಯಿತು. ಡೆವಿಲ್ನ ಸೆಲೆಬ್ರಿಟಿಗಳು ಕೂಡ ಒಂದು ರೀತಿ ಸೆಲೆಬ್ರೇಟ್ ಮಾಡಿದ್ರು, ಸಿನಿಮಾವನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ವಿಜಯಲಕ್ಷ್ಮಿ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಆದರೆ ಈಗ ದರ್ಶನ್ ಅವರ ಸಿನಿಮಾ ಯಾವಾಗಪ್ಪ ನೋಡೋದು ಅಂತ ಹೇಳಿದ್ರೆ ಖಂಡಿತ ನೋಡೋಕ್ಕೆ ಸಾಧ್ಯನೇ ಇಲ್ವೇನೋ ಸದ್ಯಕ್ಕೆ ಅನ್ನುವ ರೀತಿಯ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ವರ್ಷ ಅಂತೂ ದರ್ಶನ್ ಜೈಲಲ್ಲೇ ಇರ್ತಾರೆ. ಈ ವರ್ಷ ಯಾವ ಸಿನಿಮಾನೂ ಶೂಟಿಂಗ್ ಆಗಿಲ್ಲ, ಶೂಟಿಂಗ್ ಪ್ರೊಸೆಸ್ನಲ್ಲೂ ಇಲ್ಲ. ಅವ್ರಿಗೆ ಯಾವ ಸಿನಿಮಾ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೂ ಯಾವುದೇ
ಯಾವುದೇ ಪುರಾವೆ ಇಲ್ಲ. ಹೀಗಾಗಿ ಈ ವರ್ಷ ಅಂತೂ ನೋಡೋಕ್ಕಾಗಲ್ಲ. ಇನ್ನು ಒಂದು ವರ್ಷ ಆಚೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ಕೂಡ ಬಂದ ತಕ್ಷಣ ಏನು ಶೂಟಿಂಗ್ ಹೋಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮಾನಸಿಕವಾಗಿ ಒಂದಷ್ಟು ಪ್ರಿಪೇರ್ ಆಗಬೇಕಾಗುತ್ತೆ, ದೈಹಿಕವಾಗಿ ಒಂದಷ್ಟು ಸದೃಢ ಆಗಬೇಕಾಗುತ್ತೆ. ಮತ್ತು ಪ್ರೊಡ್ಯೂಸರ್ಗಳಿಗೂ ಕೂಡ ಯಾವ ನಂಬಿಕೆ ಮೇಲೆ ದರ್ಶನ್ಗೆ ಹಣ ಹುಡ್ತಾರೆ. ಯಾಕಂದರೆ ಯಾವುದೇ ಟೈಮ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ಬೋದು, ಅವ್ರಿಗೆ ಓಡಿಟ್ ಬರ್ಬೋದು, ಅವ್ರಿಗೆ ಶಿಕ್ಷೆ ಆಗ್ಬೋದು ಅನ್ನೋ ಆತಂಕದಲ್ಲೇ ಇರ್ತಾರೆ. ಹೀಗಾಗಿ ಮುಂದಿನ ವರ್ಷ ಕೂಡ ಸಿನಿಮಾ ಆಗೋ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಸಾಕಷ್ಟು ವರ್ಷಗಳೇ ಕಾಯಬೇಕಾಗತ್ತೆ. ಇನ್ನು ದರ್ಶನ್ ಅವರ ಸಿನಿಮಾಗಳನ್ನ ನೋಡಬೇಕಂತಂದರೆ ರಿಲೀಸ್ನಲ್ಲಿ ಹಳೆ ಸಿನಿಮಾಗಳನ್ನ ನೋಡಬೇಕಾದ ಅನಿವಾರ್ಯತೆ ದರ್ಶನ್ ಫ್ಯಾನ್ಗಳಿಗೆ ಇದೆ ಅಂತ ಹೇಳ್ಬೋದು. ಪೃಥ್ವಿರಾಜ್ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೊತ್ತಾ ಇದ್ರಲ್ಲ, ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ, ಒಂದ್ ಕಡೆ ಜಾಮೀನು ಸಿಗದೆ ಇರುವಂಥದ್ದು, ಹಾಗೆ ಸಿನಿ ಕೆರಿಯರ್ಗೂ ಕೂಡ ದೊಡ್ಡ ಪೆಟ್ಟೆ ಬಿದ್ದಂತಾಗಿದೆ. ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಅವ್ರ ಲಾಯರ್ಗಳು ಏನೇನೆಲ್ಲ ಸಜೆಷನ್ಸ್ಗಳನ್ನು ಕೊಡ್ತಾರೆ. ಒಂದು ವರ್ಷ ಕಾಯಲೇಬೇಕಾಗಿದೆಯಾ ಅಥವಾ ಮತ್ತೇನಾದರೂ ನಿಜಕ್ಕೂ ಸೀರಿಯಸ್ ಇಶ್ಯೂ ಅಂದರೆ ಅವ್ರು ಬೆನ್ನಿನ ನೋವಿನ ಬಗ್ಗೆ ಹೇಳ್ತಾ ಇದ್ರು. ಅದರದ್ದು ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಏನಾದರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರ್ಬೋದಾ, ಮತ್ತೆ ಕದ ತಟ್ಬೋದಾ ಅಂತ.